ನಮ್ಮ ಜೊತೆ ಗಾಯಕಿ ಸುನೀತಾ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಜಾನಕಿ ಅಮ್ಮನವರ ಜೊತೆ ಒಡನಾಟ ಇತ್ತ? ಅವ್ರನ್ನ ಭೇಟಿ ಆಗಿದ್ರಾ? ಹೇಗಿತ್ತು? ಅಮ್ಮನ ನಾನು ಸುಮಾರು ಸಲ ಭೇಟಿ ಮಾಡಿದ್ದೀನಿ, ಸುಮಾರು ಸಲ ವೇದಿಕೆಗಳಲ್ಲಿ ಅವ್ರನ್ನ ಹಂಚ್ಕೊಂಡಿದ್ದೀನಿ gayanadalli. ಅಥಿಣಿ ಅನ್ನೋ ಒಂದು ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅವರಿಗೆ ವರ್ಷದ ಗಾಯಕಿ ಪ್ರಶಸ್ತಿ ಬಂದಾಗ ಅವರ ಹಾಡುಗಳನ್ನೇ ಅವ್ರ ಮುಂದೆ ಹಾಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಆ್ಯಂಡ್ ಸುಮಾರು ವೇದಿಕೆಗಳಲ್ಲಿ ಅವ್ರ ಜೊತೆ ಹಂಚ್ಕೊಂಡಿದ್ದೀನಿ. ಬಟ್ ಎದೆ ಭಾರ ಆಗುವಂತಹ ವಿಚಾರ, ನೋವಿನ ವಿಚಾರ, ಕಾರಣ ಅವ್ರು ಇವತ್ತಿಲ್ಲ ಅನ್ನುವಂಥದ್ದು. ತುಂಬಾ ವರ್ಷಗಳ ಹಿಂದೆ ಅವರು ಆಡೋದನ್ನ ನಿಲ್ಲಿಸಿದಾಗಲೇ ಜನಕ್ಕೆ ತಡ್ಕೊಳ್ಳೋದಿಕ್ಕೆ ಆಗಿರ್ಲಿಲ್ಲ. ಇನ್ನು ಈ ವಾಯ್ಸ್ ಅನ್ನ ಫ್ರೆಶ್ ಆಗಿ ಮತ್ತೆ ಮತ್ತೆ ಕೇಳೋದಂತ ಅವಕಾಶಗಳು ಇರೋದಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಈ ರೀತಿ ಆಗಿರುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದ್ ರೀತಿ ಬಹಳ ನೋವಿನ ಸಂಗತಿ. ಇಲ್ಲ, ಅಮ್ಮ ಹೌದು, ಈಗಷ್ಟೇ ಅವರು ಅವರ ಮಗನ್ನ ಕಳ್ಕೊಂಡಿದ್ರು ಜನವರಿನಲ್ಲಿ. ಸ್ವಲ್ಪ ಮುಂಚೆನೆ ಅವರು ಸ್ವಲ್ಪ ಒಂದು ಮೌನಕ್ಕೆ ಶರಣಾಗಿದ್ರು. ಇದು ಮಗನ್ ಕಳ್ಕೊಂಡಾದ್ಮೇಲೆ ಇನ್ನೂ ಒಂಥರ ಮೌನಕ್ಕೆ ಹೊರಟ್ಬಿಟ್ಟಿದ್ರು. ಅಮ್ಮ ಹೇಳದ್ನಲ್ಲ, ಅಮ್ಮ ಅವ್ರಿರೋ ಜೀವಿತ ಕಾಲದಲ್ಲಿ ಸುಮಾರು ಹಾಡುಗಳನ್ನ, ಸುಮಾರು ಪಾಠಗಳನ್ನ ನಮ್ಮಂತ ಗಾಯಕರಿಗೆ ಬಿಟ್ಟು ಹೋಗಿದ್ದಾರೆ. ಅವ್ರ ಹಾಡುಗಳನ್ನ ಕಲಿತ್ರೆ, ಅವ್ರ ಹಾಡುಗಳನ್ನ ಹಾಡು ಕಲಿತ್ರೆ ಎಷ್ಟೋ ಗಾಯಕರಿಗೆ ಮುಂದಿನ ಒಂದು ಪಾಠಗಳಾಗತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಂಗೆ ಇನ್ನೊಂದು ಏನಂದ್ರೆ, ನಂಗೆ ಎಲ್ಲೋ ಹೊಟ್ಟೋಗ್ಬಿಡ್ತಾರೆ ಅನ್ಕೊಂಡಿದ್ದೆ, ಮೈಸೂರಲ್ಲೇ ಇರ್ತಾರೆ, ಅದೊಂದು ಸಂತೋಷ. ಮೈಸೂರಿಗೆ ಎಂಟ್ರಾದ್ರೆ ಅವ್ರ ಗಾಳಿ ಬೀಸತ್ತೆ ನಮ್ಗೆ, ಅಷ್ಟೇ ಸಂತೋಷ. ಇತ್ತೀಚಿನ ದಿನಗಳಲ್ಲಿ ಯಾವಾಗ್ಲಾದ್ರೂ ಭೇಟಿ ಆಗಿದ್ರ, ಏನಾದ್ರೂ ಹಂಚ್ಕೊಂಡಿದ್ರ ವಿಚಾರ? ಒಂದು 2 ವರ್ಷದ ಹಿಂದೆ ಅವರನ್ನ ಭೇಟಿ ಮಾಡಿದೆ, ಅದೊಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದೆ. ಸುಮ್ಮನೆ ಅವರು ಒಂದು ಅತಿಥಿಯಾಗಿ ಬಂದಿದ್ರು. ಅವ್ರ ಮುಂದೆ ಸುಮಾರು ಗಾಯಕರು ಹಾಡಿದ್ರು. ಆಗ ಅದೇ ಸಂತೋಷ ಆಯ್ತು, ನನ್ನ ಹಾಡುಗಳನ್ನ ನೀವು ಹಾಡ್ತಾ ಇದ್ದೀರಲ್ಲ, ಅದೇ ನನಗೆ ಸಂತೋಷ ಅಂತ. ಯುವ ಗಾಯಕರಿಗೆ ಅಥವಾ ಹಾಡನ್ನ ಆಡ್ಬೇಕು ಅಂತ ಸಂಗೀತದ ಮೇಲೆ ಇಂಟ್ರೆಸ್ಟ್ ಇರುವಂತವ್ರು ಅವ್ರನ್ನ ಭೇಟಿಯಾದಾಗ ಅವ್ರ ಹಾಡನ್ನ ಕೇಳ್ತಾ ಇದ್ರಂತೆ ಕೂತ್ಕೊಂಡು. ಅವ್ರು ಹೇಗೆ ಅದು ಚಂದ ಇರ್ಲಿ ಹೇಗೆ ಇದ್ರು ಕೂಡ ಅದೊಂದು ಅವ್ರು ಮೆಚ್ಚಬೇಕಾದ್ರೆ, ಅವ್ರು ಹೇಗಾರು ಹಾಡ್ಲಿ, ಚಂದ ಹಾಡ್ತಿದ್ರು ಬಿಡ್ತಿದ್ರು, ಹಾಡ್ತಾ ಇದ್ಯಾ ಅದೇ ಸಂತೋಷ. ಈ ಒಂದು ಕಲೆಗೆ ನಿನ್ನನ್ನು ರೂಢಿಸ್ಕೊಂಡಿದ್ಯಾ ಅದು ಸಂತೋಷ ಅಂತ ಅಷ್ಟು ಇಷ್ಟಪಡ್ತಾ ಇದ್ರು. ಅಂಡ್ ಅವ್ರ ಮುಂದೆ ಹಾಡಿದ್ರೆ ಏನೋ ಎಲ್ಲ ಗಾಯಕರಿಗೆ ಸಾಕ್ಷಾತ್ ಸರಸ್ವತಿ ಮುಂದೆ ಹಾಡ್ತಿದ್ವಿ ಅನ್ನೋದೊಂದು ಭಾವನೆ. ಅಂಡ್ ನಮಗೂ ಅಷ್ಟೇ ಸರ್, ನಾವ್ ಯಾವತ್ತೂ ಅದನ್ನೇ ನಾನು ಹೇಳ್ದೆ, ಇವಾಗ ನಾವ್ ಯಾವತ್ತೂ ಶಾರದೆನ ಸರಸ್ವತಿನ ಕಣ್ಣಾರೆ ನೋಡಿದ್ದೇ ಇಲ್ಲ. ಈಗ ನಾನು ನಮ್ಮ ಯಜಮಾನ್ರಿಬ್ರು ಬೆಂಗಳೂರಿಂದ ಬರುವಾಗ ಅವ್ರ ಹಾಡುಗಳನ್ನೇ ಎಂತ ಹಾಡಿಲ್ಲ ಅಂತಿಲ್ಲ ಅವರು. ಅದೊಂದೇ ಸಾಕು, ನಂಬಿದೆ ನಿನ್ನ ನಾದ ದೇವತೆ. ಇವತ್ತು ಅವ್ರು ಮಲಗಿದಾಗ ಅದನ್ನೇ ಅನ್ಕೊಂಡೆ, ಸಾಕ್ಷಾತ್ ಸರಸ್ವತಿ ಮಲ್ಕೊಂಡಿದ್ದಾಳೆ, ಹಾಡು ಕೇಳ್ಕೊಂಡು ಸಂತೋಷವಾಗಿದ್ದಾಳೆ ಅಂತ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಗಾಯಕಿ ಸುನೀತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಮೈಸೂರು.